ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಎದೆಯ ಭಾಗದಲ್ಲಿ ಅಗತ್ಯಕ್ಕೂ ಹೆಚ್ಚು ಕಫ ಸಂಗ್ರಹಗೊಳ್ಳಲು ಕಾರಣವೇನು? ಆಪ್ಷನ್ಸ್: ಎ ಕಫದೋಷ, ಬಿ ಶೀತ ಪದಾರ್ಥ, ಸಿ ವೈರಸ್ ನಾಶ, ಡಿ ವಾತಾವರಣ. ಸರಿಯಾದ ಉತ್ತರ ಆಪ್ಷನ್ ಸಿ ವೈರಸ್ ನಾಶ. ಕಫ ಎಂದರೆ ಅತಿ ಸ್ನಿಗ್ಧ, ಅಂಟಿಸಿಕೊಳ್ಳುವ ಗುಣವಿರುವ ದ್ರವವಾಗಿದ್ದು ಆರೋಗ್ಯಕ್ಕೆ ಅವಶ್ಯವಾಗಿ ಬೇಕಾಗಿರುವ ಸ್ರಾವ ಆಗಿದೆ. ನಮಗೆ ಬೇಕಾದಷ್ಟನ್ನು ದೇಹವೇ ಉತ್ಪಾದಿಸಿಕೊಳ್ಳುತ್ತದೆ. ಆದರೆ ಕೆಲವು ಕಾರಣಗಳಿಂದ ಎದೆಯ ಭಾಗದಲ್ಲಿ ಅಗತ್ಯಕ್ಕೂ ಹೆಚ್ಚು ಕಫ ಸಂಗ್ರಹಗೊಳ್ಳುತ್ತದೆ. ಒಂದು ವೇಳೆ ಯಾವುದಾದರೊಂದು ಭಾಗದಲ್ಲಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳ ದಾಳಿ ಎದುರಾದಂತೆ ಕಂಡುಬಂದರೆ ನಮ್ಮ ದೇಹ ಈ ಭಾಗದ ಕಫವನ್ನು ಅತಿಯಾಗಿ ಹೆಚ್ಚಿಸಿ ಬಿಳಿ ರಕ್ತ ಕಣಗಳನ್ನು ಈ ವೈರಸ್ಗಳನ್ನು ಕೊಲ್ಲಲು ಕಳಿಸುತ್ತದೆ. ಈ ಕಣಗಳು ವೈರಸ್ಗಳನ್ನು ಕೊಂದು ತಾವು ಸತ್ತು ಈ ಕಫದಲ್ಲಿ ಸಮಾಧಿಯಾಗುತ್ತವೆ. ಆಗ ಕಫದ ಬಣ್ಣ ಬದಲಾಗುತ್ತದೆ. ಎರಡನೇ ಪ್ರಶ್ನೆ, ಜೀರ್ಣಕ್ರಿಯೆಯಿಂದ ಹಿಡಿದು ಶುಗರ್ ಕಂಟ್ರೋಲ್ನಲ್ಲಿಡುವವರೆಗೂ ಸಹಾಯ ಮಾಡುವ ಆಹಾರ ಯಾವುದು? ಆಪ್ಷನ್ಸ್: ಎ ಮೊಸರು, ಬಿ ಜೋಳ, ಸಿ ಅನ್ನ, ಡಿ ರಾಗಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಗಿ. ರಾಗಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಶಕ್ತಿಯು ದೀರ್ಘಕಾಲ ಉಳಿಯುತ್ತದೆ ಮತ್ತು ಸೋಮಾರಿತನ ಮತ್ತು ಆಯಾಸವನ್ನು ಸಹ ತೆಗೆದುಹಾಕುತ್ತದೆ. ರಾಗಿ ತಿನ್ನುವುದರಿಂದ ನಿಮ್ಮ ಮೂಳೆಗಳು ಬಲಗೊಳ್ಳುತ್ತವೆ ಮತ್ತು ಕೀಲು ಮತ್ತು ಬೆನ್ನು ನೋವಿನಿಂದ ಪರಿಹಾರವನ್ನು ನೀಡುತ್ತದೆ. ರಾಗಿ ಮಲಬದ್ಧತೆ, ಅಸಿಡಿಟಿ ಮತ್ತು ಗ್ಯಾಸ್ ಸಮಸ್ಯೆಯಿಂದಲೂ ಪರಿಹಾರವನ್ನು ನೀಡುತ್ತದೆ. ಇದು ನೈಸರ್ಗಿಕವಾಗಿ ಫೈಬರ್ನಲ್ಲಿ ಅಧಿಕವಾಗಿರುತ್ತದೆ, ಅಂದರೆ ಇದು ನಿಧಾನವಾಗಿ ಜೀರ್ಣವಾಗುತ್ತದೆ. ಇದು ನಿಮಗೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ಮತ್ತು ಊಟದ ನಡುವೆ ತಿಂಡಿಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯುತ್ತದೆ. ಮೂರನೇ ಪ್ರಶ್ನೆ, ಯಾವ ಚಕ್ರವು ಕೋಪ, ಜ್ಞಾನ ಮತ್ತು ಜಾಗೃತಿಯನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ಸ್: ಎ ಮಣಿಪುರ ಚಕ್ರ, ಬಿ ಆಜ್ಞಾ ಚಕ್ರ, ಸಿ ವಿಶುದ್ಧ ಚಕ್ರ, ಡಿ ಮೂಲಾಧಾರ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಆಜ್ಞಾ ಚಕ್ರ. ಈ ಚಕ್ರವು ಹಣೆಯ ಭಾಗದಲ್ಲಿ ಇರುತ್ತದೆ. ಪ್ರಜ್ಞೆಯು ಹಣೆಯ ಭಾಗಕ್ಕೆ ಚಲಿಸಿದಾಗ ಕೋಪ, ಅರಿವು ಅಥವಾ ಜಾಗರೂಕತೆಯಿಂದ ಪ್ರಕಟವಾಗುವುದು. ಜ್ಞಾನ ಮತ್ತು ಅರಿವು ಎನ್ನುವುದು ಈ ಆರನೇ ಚಕ್ರದಿಂದ ಚಿತ್ರಿಸಲಾಗಿದೆ. ಈ ಆಜ್ಞಾ ಚಕ್ರವು ಕೋಪ, ಜ್ಞಾನ ಮತ್ತು ಜಾಗೃತಿಯನ್ನು ಪ್ರತಿನಿಧಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವುದರ ಕೊರತೆಯಿಂದಾಗಿ ನರಗಳ ಕಾರ್ಯನಿರ್ವಹಣೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್: ಎ ವಿಟಮಿನ್ಸ್, ಬಿ ಪೋಷಕಾಂಶ, ಸಿ ಕಬ್ಬಿಣ, ಡಿ ಜೀವಸತ್ವ. ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಸತ್ವ. ದೇಹದ ಸುಗಮ ಕಾರ್ಯನಿರ್ವಹಣೆಗೆ ಪ್ರತಿಯೊಂದು ಅಂಗವೂ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗೆಯೇ ನಮ್ಮ ನರಗಳ ಪಾತ್ರ ಕೂಡ ಬಹಳ ಮುಖ್ಯ. ಆದರೆ ಕೆಲವೊಮ್ಮೆ ಕೆಲವು ಅಗತ್ಯ ಜೀವಸತ್ವಗಳ ಕೊರತೆಯು ನರಗಳ ಕಾರ್ಯನಿರ್ವಹಣೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ನರಗಳು ದುರ್ಬಲಗೊಳ್ಳಬಹುದು. ಇದು ಅನೇಕ ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ನರಗಳು ದುರ್ಬಲವಾಗದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಐದನೇ ಪ್ರಶ್ನೆ, ಕುಟುಂಬದ ಫೋಟೋವನ್ನು ಮನೆಯ ಯಾವ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು? ಆಪ್ಷನ್ಸ್: ಎ ಈಶಾನ್ಯ, ಬಿ ನೈಋತ್ಯ, ಸಿ ಆಗ್ನೇಯ, ಡಿ ವಾಯುವ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಈಶಾನ್ಯ. ವಾಸ್ತವವಾಗಿ ಈ ದಿಕ್ಕಿನಲ್ಲಿ ಕುಟುಂಬದ ಫೋಟೋವನ್ನು ಇಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಕುಟುಂಬದ ಫೋಟೋಗಳನ್ನು ಇರಿಸುವುದರಿಂದ ಕುಟುಂಬದ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಎಲ್ಲ ಜನರ ನಡುವೆ ಏಕತೆ ಮತ್ತು ಸೌಹಾರ್ದಯುತ ಸಂಬಂಧಗಳು ಉಳಿಯುತ್ತವೆ. ನೀವು ಮಕ್ಕಳ ಚಿತ್ರವನ್ನು ಕೂಡ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಆರನೇ ಪ್ರಶ್ನೆ, ಭಾರತದ ಅತ್ಯಂತ ಫಲವತ್ತಾದ ನದಿ ಕಣಿವೆ ಯಾವುದು? ಆಪ್ಷನ್ಸ್: ಎ ಗಂಗಾ, ಬಿ ಸಿಂಧು, ಸಿ ಕಾವೇರಿ, ಡಿ ಕೃಷ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಿಂಧು ಗಂಗಾ ಬಯಲು ಭಾರತದ ಅತ್ಯಂತ ಫಲವತ್ತಾದ ನದಿ ಕಣಿವೆಯಾಗಿದೆ. ಇದು 3 ಪ್ರಮುಖ ನದಿಗಳಿಂದ ರೂಪುಗೊಂಡ ದೊಡ್ಡ ಸಮತಟ್ಟಾದ ಪ್ರದೇಶವಾಗಿದೆ. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ಈ ನದಿಗಳು ಹಿಮಾಲಯದಿಂದ ಪೌಷ್ಟಿಕ ಸಮೃದ್ಧ ಮಣ್ಣನ್ನು ಹೊತ್ತುಕೊಂಡು ಲಕ್ಷಾಂತರ ವರ್ಷಗಳಿಂದ ಈ ಬಯಲಿನಾದ್ಯಂತ ಹರಡಿವೆ. ನದಿಗಳು ಪ್ರತಿ ವರ್ಷ ತಾಜಾ ಪೋಷಕಾಂಶ ಸಮೃದ್ಧ ಮಣ್ಣನ್ನು ಸಂಗ್ರಹಿಸುತ್ತವೆ. ವಿಶೇಷವಾಗಿ ಖಾದರ್ ಎಂದು ಕರೆಯಲ್ಪಡುವ ಹೊಸ ಪ್ರದೇಶಗಳಲ್ಲಿ ಹಳೆಯ ಮಣ್ಣಿನ ಪ್ರದೇಶಗಳನ್ನು ಭಂಗಾರ್ ಎಂದು ಕರೆಯಲಾಗುತ್ತದೆ. ಇದು ಕೃಷಿಯನ್ನು ಸಹ ಬೆಂಬಲಿಸುತ್ತದೆ. ಹಲವಾರು ನದಿಗಳು ಮತ್ತು ಹೆಚ್ಚಿನ ಅಂತರ್ಜಲ ಮಟ್ಟವು ವರ್ಷವಿಡೀ ನೀರಾವರಿಗಾಗಿ ನೀರನ್ನು ಒದಗಿಸುತ್ತದೆ. ಏಳನೇ ಪ್ರಶ್ನೆ,
ಬ್ರೈನ್ ಸ್ಟ್ರೋಕ್ ಸಂಭವಿಸಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ಜೀವನ ಶೈಲಿ, ಬಿ ಆಮ್ಲಜನಕ ಕೊರತೆ, ಸಿ ರಕ್ತದ ಕೊರತೆ, ಡಿ ಕಳಪೆ ನಿದ್ರೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಇದಕ್ಕೆ ಕಾರಣವೆಂದರೆ ಕಳಪೆ ಜೀವನ ಶೈಲಿ, ಅಧಿಕ ತೂಕ, ದೈಹಿಕ ಚಟುವಟಿಕೆಯ ಕೊರತೆ, ಅತಿಯಾದ ಮದ್ಯಪಾನ, ಔಷಧಿ ಸೇವನೆ, ಅಧಿಕ ರಕ್ತದೊತ್ತಡ, ಸಿಗರೇಟ್ ಸೇದುವುದು, ನಿದ್ರಾಹೀನತೆ, ಹೃದಯ ವೈಫಲ್ಯ, ಹೃದಯಾಘಾತ, ಹೃದಯ ಸೋಂಕು ಮತ್ತು ಹೃತ್ಕರ್ಣದ ಕಂಪನದಂತಹ ಹೃದಯ ಲಯದ ಅಸ್ವಸ್ಥತೆಗಳು ಸೇರಿದಂತೆ ಇತರ ಸಮಸ್ಯೆಗಳು ಬರುತ್ತವೆ. ಇದರೊಟ್ಟಿಗೆ ಮೆದುಳಿನ ಒಂದು ಭಾಗಕ್ಕೆ ರಕ್ತ ಪೂರೈಕೆಯಲ್ಲಿ ಅಡಚಣೆ ಉಂಟಾದಾಗ ಹಾಗೂ ಮೆದುಳಿನ ಅಂಗಾಂಶವು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪಡೆಯದಿದ್ದಾಗ ಮೆದುಳಿನ ಪಾರ್ಶ್ವವಾಯು ಸಂಭವಿಸುತ್ತದೆ. 8ನೇ ಪ್ರಶ್ನೆ, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಗಟ್ಟಲು ಯಾವುದು ಸಹಾಯಕ? ಆಪ್ಷನ್ಸ್ ಎ ಬೆಲ್ಲ, ಬಿ ಜೀರಿಗೆ, ಸಿ ಜೇನುತುಪ್ಪ, ಡಿ ನಿಂಬೆ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ. ಜೇನುತುಪ್ಪದಲ್ಲಿರುವ ಹಲವಾರು ಪೋಷಕಾಂಶಗಳು ನಿಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ಸಹ ಬಹಳ ಪ್ರಯೋಜನಕಾರಿ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಗಟ್ಟಲು ನೀವು ಬಯಸಿದರೆ ನಿಮ್ಮ ದೈನಂದಿನ ಆಹಾರದಲ್ಲಿ ಜೇನುತುಪ್ಪವನ್ನು ಸೇರಿಸಿಕೊಳ್ಳಬಹುದು. ನೀವು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಜೇನುತುಪ್ಪವನ್ನು ಸೇವಿಸಲು ಪ್ರಾರಂಭಿಸಿದರೆ ಕೆಲವೇ ವಾರಗಳಲ್ಲಿ ನೀವು ಸಕಾರಾತ್ಮಕ ಪರಿಣಾಮಗಳನ್ನು ಕಾಣುತ್ತೀರಿ. 9ನೇ ಪ್ರಶ್ನೆ, ಎಲೆ ಅಡಿಕೆ ಯಾವ ಕಾಯಿಲೆಗಳನ್ನು ತಡೆಯುವ ಗುಣವನ್ನು ಹೊಂದಿದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಮಧುಮೇಹ, ಸಿ ಅಲ್ಸರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಳ್ಯದೆಲೆಯನ್ನು ಪುಷ್ಕಳ ಊಟದ ನಂತರ ತಾಂಬೂಲವನ್ನಾಗಿ ಜಗಿಯುತ್ತಾರೆ. ವೀಳ್ಯದೆಲೆಯನ್ನು ಮೌತ್ ಫ್ರೆಶ್ನರ್ ಆಗಿ ಬಳಸುವುದರ ಹೊರತಾಗಿ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ವೀಳ್ಯದೆಲೆಯು ಹೃದಯ ರಕ್ತನಾಳ, ಮಧುಮೇಹ ವಿರೋಧಿ, ಉರಿಯೂತ ವಿರೋಧಿ, ಇಮ್ಯುನೋಮ್ಯಾಡ್ಯುಲೇಟರಿ, ಅಲ್ಸರ್ ವಿರೋಧಿ, ಲಿವರ್ ರಕ್ಷಣೆ, ಸೋಂಕು ನಿವಾರಕ ಮುಂತಾದ ವಿವಿಧ ಗುಣಗಳನ್ನು ಹೊಂದಿದೆ. ಸುಣ್ಣದ ಜೊತೆಗೆ ತಾಂಬೂಲ ಹಾಕುವುದರಿಂದ ಅಂದರೆ ವೀಳ್ಯದೆಲೆ ಸೇವನೆಯಿಂದ ದೇಹದಲ್ಲಿ ಮೂಳೆಗಳು ಗಟ್ಟಿಯಾಗುವುದಕ್ಕೆ ಕ್ಯಾಲ್ಸಿಯಂ, ಫೋಲಿಕ್ ಆಸಿಡ್, ವಿಟಮಿನ್ ಎ ಸಮೃದ್ಧವಾಗಿ ಸಿಗುತ್ತದೆ. ತಾಂಬೂಲ ಹಾಕುವುದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದರಲ್ಲಿ ಹೆಚ್ಚು ಫೈಬರ್ ಇರುತ್ತದೆ. ಇದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆ ಸುಧಾರಿಸುತ್ತದೆ. ವೀಳ್ಯದೆಲೆಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯವೆನಿಸುವ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತವೆ. 10ನೇ ಪ್ರಶ್ನೆ, ನಾಗರಿಕತೆಯ ತೊಟ್ಟಿಲು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಮೆಸೊಪೊಟೇಮಿಯಾ, ಬಿ ಈಜಿಪ್ಟ್, ಸಿ ಇಂಡಸ್ ವ್ಯಾಲಿ, ಡಿ ಆಧುನಿಕ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ ಮೆಸೊಪೊಟೇಮಿಯಾ. ಈಗ ಇರಾಕ್ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಟೈಗ್ರೀಸ್ ಮತ್ತು ಯೂಫ್ರಟಿಸ್ ನದಿಗಳ ನಡುವೆ ಇರುವ ಮೆಸೊಪೊಟೇಮಿಯಾವನ್ನು ನಾಗರಿಕತೆಯ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ಸಂಕೀರ್ಣ ನಗರ ಕೇಂದ್ರಗಳು ಅಭಿವೃದ್ಧಿ ಹೊಂದಿದ ಆರಂಭಿಕ ಸ್ಥಳವಾಗಿತ್ತು. ಈ ಶ್ರೀಮಂತ ಭೂದೃಶ್ಯವು ಆರಂಭಿಕ ಕೃಷಿ, ಶಾಶ್ವತ ವಸಾಹತುಗಳು ಮತ್ತು ಮಾನವೀಯತೆಯ ಕೆಲವು ಆರಂಭಿಕ ಮುಂದುವರಿದ ಸಮಾಜಗಳ ಉದಯಕ್ಕೆ ಬೆಂಬಲ ನೀಡಿತು. ಇಂದು ಇರಾಕ್ ಅನ್ನು ವಿಶ್ವದ ಹಲವಾರು ಮೊದಲ ಪ್ರಮುಖ ನಾಗರಿಕತೆಗಳ ಜನ್ಮಸ್ಥಳವೆಂದು ಒಪ್ಪಿಕೊಳ್ಳಲಾಗಿದೆ. 11ನೇ ಪ್ರಶ್ನೆ, ಯಾವ ಭಾಗದ ಅರಣ್ಯವನ್ನು ಮಾನ್ಸೂನ್ ಅರಣ್ಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಆಗ್ನೇಯ ಏಷ್ಯಾ, ಬಿ ದಕ್ಷಿಣ ಅಮೆರಿಕ, ಸಿ ಉತ್ತರ ಆಸ್ಟ್ರೇಲಿಯಾ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಾನ್ಸೂನ್ ಅರಣ್ಯ ಎಂದು ಕರೆಯಲ್ಪಡುವ ಅರಣ್ಯವು ಉಷ್ಣವಲಯದ ಪತನಶೀಲ ಅರಣ್ಯವಾಗಿದೆ. ಈ ಕಾಡುಗಳು ಕಾಲೋಚಿತ ಮಳೆಯನ್ನು ಅನುಭವಿಸುವ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹರಡಿವೆ. ಅಂದರೆ ಅವು ವಿಶಿಷ್ಟವಾದ ಮಳೆಗಾಲ ಮತ್ತು ಸ್ಪಷ್ಟವಾದ ಶುಷ್ಕ ಋತುವನ್ನು ಹೊಂದಿರುತ್ತವೆ. ಅವು ಭಾರತೀಯ ಉಪಖಂಡದ ದೊಡ್ಡ ಭಾಗಗಳು, ಆಗ್ನೇಯ ಏಷ್ಯಾ, ಉತ್ತರ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾದ ಕೆಲವು ಭಾಗಗಳನ್ನು ಒಳಗೊಂಡಂತೆ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.